ನಮಸ್ಕಾರ. ಕಿವೀಸ್ ವಿರುದ್ಧ ಭಾರತಕ್ಕೆ 4ನೇ ಟಿ20 ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು. ಬಳಿಕ ಕೋಪಗೊಂಡರು ಎಂಎಸ್ ಧೋನಿ. ನಂತರ ತಂಡದ ಸೋಲಿಗೆ ತಿಳಿಸಿದರು 3 ದೊಡ್ಡ ಕಾರಣಗಳನ್ನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾದ 4ನೇ ಟಿ20 ಪಂದ್ಯದ ಸೋಲಿಗೆ ಧೋನಿ ಬಿಚ್ಚಿಟ್ಟಿರುವ ಆ 3 ದೊಡ್ಡ ರೀಸನ್ಸ್ಗಳಾದ್ರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ವಿಶಾಖಪಟ್ಟಣಂನ ACS ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ ಟಿ20 ಪಂದ್ಯದಲ್ಲಿ ಗೆಲುವು ದಾಖಲಿಸುವ ಮೂಲಕ ಕಿವೀಸ್ ತಂಡ ಕೊನೆಗೂ ಟಿ20 ಸರಣಿಯಲ್ಲಿ ತನ್ನ ಗೆಲುವಿನ ಖಾತೆಯನ್ನ ತೆರೆದಿದೆ ಸ್ನೇಹಿತರೆ. ಸರಣಿಯ ಮೊದಲ 3 ಪಂದ್ಯಗಳನ್ನು ಗೆದ್ದುಕೊಳ್ಳುವ ಮೂಲಕ ಟೀಂ ಇಂಡಿಯಾ ಈಗಾಗಲೇ ಸರಣಿಯನ್ನ ಕೈವಶ ಮಾಡಿಕೊಂಡಿತ್ತು. ಇತ್ತ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಕಿವೀಸ್ ಕೊನೆಗೂ ಗೆಲುವು ಕಂಡಿದೆ. ಈ ಮುಖ್ಯವಾಗಿ ಕ್ಲೀನ್ ಸ್ವೀಪ್ ಮುಖಭಂಗದಿಂದ ನ್ಯೂಜಿಲೆಂಡ್ ತಂಡ ಪಾರಾಗಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡಕ್ಕೆ ಟಿಮ್ ಸಿಫರ್ಟ್ ಅವರ ಅರ್ಧಶತಕ ಆಸರೆಯಾಯಿತು ಮತ್ತು ಡೆವಾನ್ ಕಾನ್ವೆ 44 ರನ್ ಬಾರಿಸಿ ಮಿಂಚಿದರು. ಪರಿಣಾಮವಾಗಿ ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 215 ರನ್ ಕಲೆ ಹಾಕಿತು. ಇತ್ತ ಹರ್ಷದೀಪ್ ಸಿಂಗ್ ಹಾಗೂ ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾಗೆ ಶಿವಂ ದುಬೆ ಆಸರೆಯಾಗಿ ನಿಂತರು ಸ್ನೇಹಿತರೆ. ಕೇವಲ 15 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಟೀಂ ಇಂಡಿಯಾ ತಂಡದ ಪರ ಥರ್ಡ್ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದರು ಸ್ನೇಹಿತರೆ. ಆದ್ಯಾಗೂ ಕೊನೆ ಹಂತದಲ್ಲಿ ಕಮ್ಬ್ಯಾಕ್ ಮಾಡಿದ ಕಿವೀಸ್ ಬೌಲರ್ಗಳು ಟೀಂ ಇಂಡಿಯಾವನ್ನ 165 ರನ್ಗಳಿಗೆ ಆಲ್ ಔಟ್ ಮಾಡಿದರು. ಅಂತಿಮವಾಗಿ ಶಿವಂ ದುಬೆ ಇಂದಿನ ಪಂದ್ಯದಲ್ಲಿ 23 ಎಸೆತಗಳಿಂದ 65 ರನ್ ಹಾಗೂ ರಿಂಕು ಸಿಂಗ್ 39 ಮತ್ತು ಸಂಜು ಸ್ಯಾಮ್ಸನ್ 24 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರೆ ಅತ ಮಿಚೆಲ್ ಸ್ಯಾಂಟ್ನರ್ 3 ವಿಕೆಟ್ ಉರುಳಿಸಿದರು. ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ 50 ರನ್ಗಳ ಸೋಲು ಎದುರಿಸಿತ್ತು ಸ್ನೇಹಿತರೆ. ಇನ್ನಿದೀಗ ಭಾರತ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ಮಾಜಿ ಕ್ಯಾಪ್ಟನ್ ಎಂಎಸ್ ಧೋನಿ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ಈ ಪಂದ್ಯ ಸೋತಿರಬಹುದು, ಆದ್ಯಾಗೂ ನನ್ನ ಮನ ಗೆದ್ದಿದೆ. ಟೀಂ ಇಂಡಿಯಾದ ಇಂದಿನ ಆಟಕ್ಕೆ ನಾನು ಖಂಡಿತ ಸೆಲ್ಯೂಟ್ ಮಾಡುತ್ತೇನೆ, ಏಕೆಂದರೆ ಇಂದಿನ ಅವರ ಆಟ ಟಾಪ್ ನಚ್ ಆಗಿತ್ತು. ಆದ್ಯಾಗೂ ಭಾರತದ ಈ ಸೋಲಿಗೆ 3 ದೊಡ್ಡ ರೀಸನ್ಸ್ ಗಳನ್ನ ನೀಡುತ್ತೇನೆ ಎಂದು ಧೋನಿ ಹೇಳಿದ್ದಾರೆ. ಮೊದಲ ಕಾರಣವನ್ನ ನೀಡಿರುವ ಅವರು ತಂಡದಲ್ಲಿ ಶ್ರೇಯಸ್ಗೆ ಸ್ಥಾನ ನೀಡಬೇಕು ಎಂದು ತಿಳಿಸಿದ್ದಾರೆ. ಹೌದು, 4ನೇ ಟಿ20 ಪಂದ್ಯದಲ್ಲಿ ಇಶಾನ್ ಕಿಶನ್ ಹೊರಗುಳಿದಿದ್ದ ಕಾರಣ ಶ್ರೇಯಸ್ ರವರಿಗೆ ಚಾನ್ಸ್ ನೀಡಬೇಕಾಗಿತ್ತು. ಶ್ರೇಯಸ್ ಆಡಿದರೆ ಪಂದ್ಯದ ಫಲಿತಾಂಶದಲ್ಲಿ ಬೇರೆ ಆಗುತ್ತಿತ್ತು ಮತ್ತು ಚೇಸ್ ಮಾಡುವಾಗ ಬ್ಯಾಟಿಂಗ್ಗೆ ಡೆಪ್ತ್ ಸಿಕ್ತಿತ್ತು. ಇದು ತಂಡದ ಸೋಲಿಗೆ ಮೇನ್ ರೀಸನ್ ಎಂದು ಎಂಎಸ್ಡಿ ಹೇಳಿದ್ದಾರೆ. ಇನ್ನು ಎರಡನೇ ಕಾರಣವನ್ನ ನೀಡಿರುವ ಅವರು ಶಿವಂ ದುಬೆರವರ ರನ್ಔಟ್ ಕುರಿತು ಮಾತನಾಡಿದ್ದಾರೆ ಸ್ನೇಹಿತರೆ. ಹೌದು, ಕಿವೀಸ್ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಶಿವಂ ದುಬೆ ಬೇರೆದ್ದೇ ಶಿವಂ ದುಬೆ ಅನ್ನುವ ರೀತಿಯಾಗಿ ಆಟವನ್ನ ಆಡುತ್ತಿದ್ರು. ಕೇವಲ 15 ಬಾಲ್ ನಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ಟೀಂ ಇಂಡಿಯಾದ ಗೆಲುವಿನ ಆಸೆಯನ್ನ ಹುಟ್ಟಿಸಿದರು. ಅವರು ಕೊನೆ ಓವರ್ಗೂ ಕ್ರೀಸ್ ನಲ್ಲಿ ಇದ್ದಿದ್ದರೆ ಭಾರತ ಪಂದ್ಯವನ್ನ 100% ಗೆಲ್ಲುತ್ತಿತ್ತು. ಆದ್ಯಾಗೂ ಆ ಅನ್ಫಾರ್ಚುನೇಟ್ ರನ್ಔಟ್ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಎಂಎಸ್ಡಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು 3ನೇ ಕಾರಣವನ್ನ ನೀಡಿರುವ ಅವರು ಟೀಂ ಇಂಡಿಯಾದ ಬೌಲಿಂಗ್ ಲೈನಪ್ ಅನ್ನ ದೂಷಿಸಿದ್ದಾರೆ ಸ್ನೇಹಿತರೆ. ಹೌದು, ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅತ್ಯಂತ ದುಬಾರಿ ಬೌಲರ್ಗಳೆನಿಸಿಕೊಂಡರು. ಆದ್ಯಾಗೂ ಹಾರ್ದಿಕ್ ಪಾಂಡ್ಯರವರಿಗೆ ಒಂದೇ ಒಂದು ಓವರ್ ಕೂಡ ಬೌಲ್ ಮಾಡಲು ಕೊಟ್ಟಿರಲಿಲ್ಲ. ಇದು ಕೂಡ ಕ್ಯಾಪ್ಟನ್ಸಿ ವೈಫಲ್ಯ. ಇದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಎಂದು ಎಂಎಸ್ಡಿ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಧೋನಿ ನೀಡಿರುವ ಈ 3 ರೀಸನ್ಸ್ ಟೀಂ ಇಂಡಿಯಾದ ಸೋಲಿಗೆ ನಿಜಕ್ಕೂ ಕಾರಣನ ಅನ್ನೋದನ್ನ